Hello, my dear students. Welcome to the today's class. This is a continuity of the stack chapter. ನಾವು ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕಲ್ಲಿ ಕಲ್ತಿದ್ವಿ. ಅದರಲ್ಲಿ ಸ್ಟ್ಯಾಕ್ನ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಎಕ್ಸ್ಪ್ರೆಷನ್ಸ್ನ ಎವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಅಂತ ಕಲ್ತಿದ್ವಿ. ಅದರಲ್ಲಿ ನಾನು ಹೇಳಿದ್ದೆ ನೆಕ್ಸ್ಟ್ ಫರ್ದರ್ ನಮಗೆ ಎವ್ಯಾಲ್ಯೂಯೇಷನ್ದು ಪ್ರಾಬ್ಲಮ್ಸ್ ಇದೆ ಅಂತ. ನಾವು ವಿ ಆರ್ ಗೋಯಿಂಗ್ ಟು ಸಿ ಹೌ ಟು ಎವ್ಯಾಲ್ಯೂಯೇಟ್ ಆ್ಯಂಡ್ ಎಕ್ಸ್ಪ್ರೆಷನ್, ಯಾವ ಥರ ನಾವು ಎಕ್ಸ್ಪ್ರೆಷನ್ಸ್ನ ನಾವೇನು ಮಾಡ್ತೀವಿ ಎವ್ಯಾಲ್ಯೂಯೇಟ್ ಮಾಡ್ತೀವಿ ಅಂತ. ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ಇನ್ಫಿಕ್ಸ್, ಪ್ರಿಫಿಕ್ಸ್ ಅಥವಾ ಪೋಸ್ಟ್ಫಿಕ್ಸ್ ಅಂದ್ರೆ ಏನು ಅಂತ ಫಸ್ಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅನ್ ಎಕ್ಸ್ಪ್ರೆಷನ್. ಎಕ್ಸ್ಪ್ರೆಷನ್ ಅಂತ ಹೇಳಿದ್ರೇನು? ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ಜಸ್ಟ್ ಅ ಸೆಕೆಂಡ್, ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ ಎ ಪ್ಲಸ್ ಬಿ, ಇದನ್ನ ನಾವೇನಂತ ಹೇಳ್ತೀವಿ? ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ವಿ ಕ್ಯಾನ್ ಹ್ಯಾವ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಪ್ಲಸ್ ಡಿ, ಏನೋ ಒಂದಿದೆ, ಇದನ್ನ ನಾವೇನಂತ ಹೇಳ್ತೀವಿ? ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ 2 ಪ್ಲಸ್ 3 3 ಡಿವೈಡೆಡ್ ಬೈ 3 ಇಂಟು 1, ಇದನ್ನ ನಾವೇನಂತ ಹೇಳ್ತೀವಿ? ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಏನು ಎಕ್ಸ್ಪ್ರೆಷನ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಆಪರೇಟರ್ ಆ್ಯಂಡ್ ಆಪರಾಂಡ್. ಆಪರೇಟರ್ ಮತ್ತೆ ಆಪರಾಂಡ್ ಅಥವಾ ವೇರಿಯೇಬಲ್ಸ್ ಕಾಂಬಿನೇಷನ್ ನಾವು ಏನಂತ ಹೇಳ್ತೀವಿ? ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಆಪರೇಟರ್ ಅಂದ್ರೆ ಯಾವುದು? ಪ್ಲಸ್, ಮೈನಸ್, ಇಂಟು, ಡಿವೈಡ್ ಎಲ್ಲ ಇರತ್ತಲ್ಲ, ಇದನ್ನ ನಾವೇನಂತ ಹೇಳ್ತೀವಿ? ಆಪರೇಟರ್. ನೆನಪಲ್ಲಿ ಇಟ್ಕೊಳ್ಳಿ, ಆಪರೇಟರ್ ಅಂದ್ರೆ ಏನು? ಪ್ಲಸ್, ಮೈನಸ್, ಡಿವೈಡ್, ಇಂಟು, ಬ್ರಾಕೆಟ್ಸ್ ಎಲ್ಲ ಇರತ್ತಲ್ಲ, ಅದನ್ನ ನಾವೇನಂತ ಹೇಳ್ತೀವಿ? ಆಪರೇಟರ್ ಅಂತ ಹೇಳ್ತೀವಿ. ಆಪರಾಂಡ್ ಅಂದ್ರೆ ಏನು? ಅಥವಾ ವೇರಿಯೇಬಲ್ಸ್ ಅಂದ್ರೆ ಏನು? ವ್ಯಾಲ್ಯೂಸ್ ಆಗಿರ್ಬೋದು ಅಥವಾ ಎ ಬಿ ಸಿ ಅಂತ ಇರ್ಬೋದು. ಇದನ್ನ ನಾವೇನಂತ ಹೇಳ್ತೀವಿ? ಆಪರಾಂಡ್ಸ್ ಅಂತ ಕರಿತೀವಿ. ಆಪರಾಂಡ್ ಮತ್ತೆ ಆಪರೇಟರ್ಸ್ನ ಕಂಬೈನ್ ಮಾಡಿದ್ರೆ ಅದರಲ್ಲಿ ಏನು ಫಾರ್ಮ್ ಆಗುತ್ತೆ? ನಮಗೆ ಎಕ್ಸ್ಪ್ರೆಷನ್ನ ಫಾರ್ಮ್ ಆಗುತ್ತೆ. ಎಕ್ಸ್ಪ್ರೆಷನ್ ಅಂದ್ರೆ ಗೊತ್ತಾಯ್ತಾ? ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಆಪರೇಟರ್ ಆ್ಯಂಡ್ ಆಪರಾಂಡ್. ಆಪರೇಟರ್ಸ್ ಮತ್ತೆ ಆಪರಾಂಡ್ಸ್ ಜೊತೆಲಿ ಇರುತ್ತಲ್ಲ, ಅದನ್ನ ನಾವೇನಂತ ಹೇಳ್ತೀವಿ? ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಎಕ್ಸ್ಪ್ರೆಷನ್ ಅಲ್ಲಿ ನಮಗೆ 3 ಟೈಪ್ಸ್ ಆಫ್ ಎಕ್ಸ್ಪ್ರೆಷನ್ಸ್ ಇದೆ: ಇನ್ಫಿಕ್ಸ್, ಪ್ರಿಫಿಕ್ಸ್ ಮತ್ತೆ ಪೋಸ್ಟ್ಫಿಕ್ಸ್. ಏನು ಇನ್ಫಿಕ್ಸ್ ಅಂತ ಹೇಳಿದ್ರೆ, ಏನು ಆಪರೇಟರ್ ಆಪರಾಂಡ್ಸ್ ಮಧ್ಯದಲ್ಲಿ ಇದ್ರೆ, ಸಿ ಎ ಇಸ್ ಅನ್ ಆಪರೆಂಡ್, ಬಿ ಈಸ್ ಆಲ್ಸೋ ಅನ್ ಆಪರೆಂಡ್. ಆಪರೇಟರ್ ಯಾವ್ದ್ರದ್ದು ಮಧ್ಯದಲ್ಲಿದೆ? ಎ ಮತ್ತೆ ಬಿ ಮಧ್ಯದಲ್ಲಿದೆ. ಈ ಎಕ್ಸ್ಪ್ರೆಷನ್ ನಾವೇನಂತ ಕರಿತೀವಿ? ಇನ್ಫಿಕ್ಸ್. ಯಾವಾಗ ಒಂದು ಆಪರೇಟರ್ ಆಪರೆಂಡ್ಸ್ ಮಧ್ಯದಲ್ಲಿ ಇದ್ರೆ ಅದನ್ನ ನಾವೇನಂತ ಕರಿತೀವಿ? ಇನ್ಫಿಕ್ಸ್ ಅಂತ ಕರಿತೀವಿ. ಪ್ರೀ ಅಂದ್ರೇನು? ಮೊದಲು. ಆಪರೆಂಡ್ಸ್ಗಿಂತ ಮುಂಚೆ ಆಪರೇಟರ್ ಇದ್ರೆ, ಪ್ಲಸ್ ಯಾವಾಗಿದೆ? ಎ ಮತ್ತೆ ಬಿ ಮುಂಚೆ ಆಪರೇಟರ್ ಇದ್ರೆ ಇದನ್ನ ನಾವೇನಂತ ಹೇಳ್ತೀವಿ? ಪ್ರಿಫಿಕ್ಸ್ ಅಂತ ಹೇಳ್ತೀವಿ. ಆಪರೇಟರ್ ಈಸ್ ಪ್ರೆಸೆಂಟ್ ಬಿಫೋರ್ ಆಪರೆಂಡ್ಸ್. ಆಪರೆಂಡ್ಸ್ಗಿಂತ ಮುಂಚೆ ಆಪರೇಟರ್ ಇದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಪ್ರಿಫಿಕ್ಸ್ ಅಂತ ಹೇಳ್ತೀವಿ. ಅದೇ ತರ ಪೋಸ್ಟ್ ಫಿಕ್ಸ್ ಅಂದ್ರೆ ಆದ್ಮೇಲೆ. ಆಪರೆಂಡ್ಸ್ ಆದ್ಮೇಲೆ, ಆಫ್ಟರ್ ಆಪರೆಂಡ್ಸ್ ನಮಗೆ ಆಪರೇಟರ್ ಇದ್ರೆ ಈ ಎಕ್ಸ್ಪ್ರೆಷನ್ ನಾವೇನಂತ ಕರಿತೀವಿ? ಪೋಸ್ಟ್ ಫಿಕ್ಸ್ ಅಂತ ಕರಿತೀವಿ. ಅರ್ಥ ಆಗಿರ್ಬೋದು ನಿಮಗೆ? 3 ಟೈಪ್ಸ್ ಆಫ್ ಎಕ್ಸ್ಪ್ರೆಷನ್ಸ್ ಇದೆ ನಮಗೆ: ಇನ್ಫಿಕ್ಸ್ ಎಕ್ಸ್ಪ್ರೆಷನ್, ಪ್ರಿಫಿಕ್ಸ್, ಪೋಸ್ಟ್ ಫಿಕ್ಸ್. ಇನ್ಫಿಕ್ಸ್ ಅಂದ್ರೇನು? ಆಪರಾಂಡ್ಸ್ ಮಧ್ಯದಲ್ಲಿದ್ರೆ ಆಪರೇಟರ್, ದಟ್ ಈಸ್ ಇನ್ಫಿಕ್ಸ್. ಆಪರೆಂಡ್ ಮುಂಚೆ ಆಪರೇಟರ್ ಇದ್ರೆ ದಟ್ ಈಸ್ ಪ್ರಿಫಿಕ್ಸ್. ಆಪರೆಂಡ್ಸ್ ಆದ್ಮೇಲೆ ಆಪರೇಟರ್ ಇದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಪೋಸ್ಟ್ ಫಿಕ್ಸ್. ಐ ಹೋಪ್ ಯು ಹ್ಯಾವ್ ಕ್ಲಿಯರ್ 3 ಟೈಪ್ಸ್ ಆಫ್ ಎಕ್ಸ್ಪ್ರೆಷನ್ಸ್. ಇವಾಗ ನಾವು ಎಕ್ಸ್ಪ್ರೆಷನ್ನ ಇವ್ಯಾಲ್ಯೂಯೇಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಿಲೆಬಸ್ ಅಲ್ಲಿ ಇರೋದು ಪೋಸ್ಟ್ ಫಿಕ್ಸ್ನ ಎಕ್ಸ್ಪ್ರೆಷನ್ನ ನಾವೇನು ಮಾಡಬೇಕು? ಇವ್ಯಾಲ್ಯೂಯೇಟ್ ಮಾಡಬೇಕು ಅಂತ. ವಿ ವಿಲ್ ಸಿ ಎಕ್ಸಾಂಪಲ್ಸ್ ಒನ್ ಬೈ ಒನ್. ಇಲ್ಲಿ ನಮಗೆ ಒಂದು ಎಕ್ಸ್ಪ್ರೆಷನ್ ಇದೆ. ಎಕ್ಸ್ಪ್ರೆಷನ್ ಅಲ್ಲಿ ವ್ಯಾಲ್ಯೂಸ್ ಏನಿದೆ? ಫಸ್ಟ್ ಆಪರಾಂಡ್ಸ್ ಇದೆ, ಅದಾದ್ಮೇಲೆ ಏನಿದೆ? ನಮಗೆ ಆಪರೇಟರ್ ಇದೆ. ಈ ಎಕ್ಸ್ಪ್ರೆಷನ್ಸ್ ನಾವು ಸ್ಟ್ಯಾಕ್ ನ ಯೂಸ್ ಮಾಡ್ಕೊಳ್ಳಿ ಯಾವ ತರ ಸಾಲ್ವ್ ಮಾಡ್ತೀವಿ ಅಂತ. ಈ ಪ್ರಾಬ್ಲಮ್ಸ್ ನ ನೀವು ಅರ್ಥ ಮಾಡ್ಕೊಂಡ್ರೆ ಅಲ್ಗಾರಿದಮ್ ನಾವು ಏನ್ ಬರಿಬಹುದು? ಈಸಿಯಾಗಿ ಬರಿಬಹುದು. ಯಾವಾಗ ನಮಗೆ ಈ ತರ ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರೆ, ಈ ಎಕ್ಸ್ಪ್ರೆಷನ್ ನಾವು ಸ್ಟ್ಯಾಕ್ ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ಏನ್ ಕ್ರಿಯೇಟ್ ಮಾಡ್ತೀವಿ? ಒಂದು ಎಂಟಿ ಸ್ಟ್ಯಾಕ್ ನ ಕ್ರಿಯೇಟ್ ಮಾಡ್ತೀವಿ. ಏನ್ ಕ್ರಿಯೇಟ್ ಮಾಡ್ತೀವಿ? ಒಂದು ಎಂಟಿ ಸ್ಟ್ಯಾಕ್ ನ ಕ್ರಿಯೇಟ್ ಮಾಡಿದೀವಿ. ಅದಾದ್ಮೇಲೆ ಫಸ್ಟ್ ಯಾವ ಆಪರಾಂಡ್ ಇದೆ ನಮಗೆ? ಫಸ್ಟ್ ಯಾವ ವ್ಯಾಲ್ಯೂ ಇದೆ ನಮಗೆ? 7 ನಾವೇನ್ ಮಾಡ್ತಾ ಇದೀವಿ? ಪುಷ್ ಮಾಡ್ತಾ ಇದೀವಿ. ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಪುಷ್ ಮಾಡ್ತಾ ಇದೀವಿ? ನಾವು 7 ಪುಷ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಆಲ್ರೆಡಿ ಸ್ಟ್ಯಾಕ್ ಅಲ್ಲಿ ಯಾವ ವ್ಯಾಲ್ಯೂ ಇದೆ? ಸ್ಟ್ಯಾಕ್ ಅಲ್ಲಿ ಏನಿದೆ? ನಮಗೆ 7 ಇದೆ, ರೈಟ್? ಸ್ಟ್ಯಾಕ್ ಅಲ್ಲಿ ಏನ್ ವ್ಯಾಲ್ಯೂ ಇದೆ? 7 ಇದೆ. 7 ಆದ್ಮೇಲೆ ಯಾವ ಆಪರಾಂಡ್ ಇದೆ? 8 ಇದೆ. ನಮಗೆ ಯಾವಾಗ ಆಪರಾಂಡ್ಸ್ ಇರುತ್ತೆ ಡೈರೆಕ್ಟ್ ಆಗಿ ಆಪರಾಂಡ್ಸ್ ನಾವೇನ್ ಮಾಡ್ತಾ ಇರ್ತೀವಿ? ಪುಷ್ ಮಾಡ್ತಾ ಇರ್ತೀವಿ. ಆಲ್ರೆಡಿ ನಮಗೆ ಇವಾಗ ಸ್ಟ್ಯಾಕ್ ಅಲ್ಲಿ ಏನಿದೆ? 7 ಇದೆ, ದೆನ್ ವಿ ಹ್ಯಾವ್ 8 ಇದೆ. ನೆಕ್ಸ್ಟ್ ಪುನಃ ಏನಿದೆ? ನಮಗೆ ಆಪರಾಂಡ್ ಇದೆ. ಆಪರಾಂಡ್ ಇದ್ರೆ ನಾವೇನ್ ಮಾಡ್ತಿದ್ವಿ? ಪುಷ್ ಮಾಡ್ತಿದ್ವಿ. ಯಾವಾಗ ನಮಗೆ ಎಕ್ಸ್ಪ್ರೆಷನ್ ಅಲ್ಲಿ ಆಪರಾಂಡ್ಸ್ ಇರುತ್ತೆ, ಆಪರಾಂಡ್ಸ್ ಇದ್ದಾಗ ನಾವು ಸ್ಟ್ಯಾಕ್ ಒಳಗಡೆ ಏನ್ ಮಾಡ್ತೀವಿ?
ಪುಷ್ ಮಾಡ್ತೀವಿ. ನೆಕ್ಸ್ಟ್ ಇವಾಗ ಆಪರೆಂಡ್ಸ್ ಮುಗೀತು. ಇವಾಗ ನಮಗೆ ಸ್ಟ್ಯಾಕಲ್ಲಿ ಏನು ಐಟಮ್ಸ್ ಇದೆ? 7 ಇದೆ, 8 ಇದೆ, 2 ಇದೆ. ಅದಾದ್ಮೇಲೆ ಏನಿದೆ ನಮಗೆ? ಇಂಟು ಆಪರೇಟರ್. ಇಂಟು ಏನಿದು? ಆಪರೇಟರ್. ಯಾವಾಗ ನಮಗೆ ಆಪರೇಟರ್ ಬರುತ್ತೆ ಅವಾಗ 2 ವ್ಯಾಲ್ಯೂಸ್ನ ನಾವೇನು ಮಾಡಬೇಕು? ಪಾಪ್ ಮಾಡಬೇಕು. ಯಾವ ವ್ಯಾಲ್ಯೂ ಪಾಪ್ ಮಾಡಬೇಕು ನಾವು? 8ನ್ನ ಪಾಪ್ ಮಾಡ್ತಾ ಇದ್ದೀವಿ ಫಸ್ಟ್ ಯಾವ ವ್ಯಾಲ್ಯೂನ ಪಾಪ್ ಮಾಡ್ತಾ ಇದ್ದೀವಿ? 2. ಮೇಲೆ ಯಾವ್ದಿರೋದು? 2 ಇರೋದು. 2 ಪಾಪ್ ಆದಮೇಲೆ ಯಾವ ವ್ಯಾಲ್ಯೂನ ಪಾಪ್ ಮಾಡ್ತೀವಿ ನಾವು? 8ನ್ನ ಪಾಪ್ ಮಾಡ್ತೀವಿ. ಅದ್ರ ಮಧ್ಯದಲ್ಲಿ ನಮಗೆ ಯಾವ ಆಪರೇಟರ್ ಇದೆ? ಇಂಟು ಆಪರೇಟರ್ ಇದೆ. 2 ಇಂಟು 8. 2 ಇಂಟು 8 ಎಷ್ಟಾಯಿತು? 16 ಆಯಿತು. ಈ ವ್ಯಾಲ್ಯೂ ಪುನಃ ಎಲ್ಲಿಗೆ ಹಾಕ್ತಾ ಇದ್ದೀವಿ ನಾವು? ಸ್ಟ್ಯಾಕ್ ಒಳಗಡೆ ಹಾಕ್ತಾ ಇದ್ದೀವಿ. ಆಲ್ರೆಡಿ ಸ್ಟ್ಯಾಕಲ್ಲಿ ಏನಿದೆ ನಮಗೆ? 7. ಇವಾಗ 2 ಮತ್ತು ಇಂಟು ಬದಲಿಗೆ ಯಾವ ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇದ್ದೀವಿ ನಾವು? 16 ವ್ಯಾಲ್ಯೂನ ನಾವೇನು ಮಾಡ್ತಾ ಇದ್ದೀವಿ? ಆ್ಯಡ್ ಮಾಡ್ತಾ ಇದ್ದೀವಿ. ಇವಾಗ ನೆಕ್ಸ್ಟ್ ಏನಿದೆ ಇಲ್ಲಿ ನಮಗೆ? ಆಪರಾಂಡ್ ಇದೆ. ಆಪರಾಂಡ್ ಇದೆ ಅಂತ ಹೇಳಿದರೆ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ? ಪುನಃ ಸ್ಟ್ಯಾಕ್ ಒಳಗಡೆ ಆ್ಯಡ್ ಆಗುತ್ತೆ. ಅದಾದಮೇಲೆ ಪುನಃ ಏನಿದೆ ನಮಗೆ? ಡಿವೈಡ್ ಇದೆ. ಡಿವೈಡ್ ಅಂದರೆ ಏನು ಮಾಡಬೇಕು? 2 ವ್ಯಾಲ್ಯೂಸ್ನ ನಾವೇನು ಮಾಡಬೇಕು? ಪಾಪ್ ಮಾಡಬೇಕು. ಯಾವುದು? 4 ಮತ್ತು 16. 4 ಮತ್ತು 16 ಡಿವೈಡ್ ಮಾಡಿದ್ರೆ ನಮಗೆ ಆನ್ಸರ್ ಏನು ಸಿಗುತ್ತೆ? 4 ಸಿಗುತ್ತೆ. 4 4s 16. 7 ಆಯಿತು. ಇವಾಗ ಏನು ಸಿಕ್ತು ನಮಗೆ? 4. ಅದಾದಮೇಲೆ ಇಲ್ಲಿ ಏನಾದರೂ ಎಕ್ಸ್ಪ್ರೆಷನಲ್ಲಿ ವ್ಯಾಲ್ಯೂಸ್ ಇದೆಯಾ? ಆಪರೆಂಡ್ಸ್ ಇದೆಯಾ? ಇಲ್ಲ. ಏನಿದೆ ನಮಗೆ? ಡೈರೆಕ್ಟ್ ಆಪರೇಟರ್ ಇದೆ. ಆಪರೇಟರ್ ಏನಿದೆ? ಪ್ಲಸ್ ಆಪರೇಟರ್ ಇದೆ. ಪ್ಲಸ್ ಆಪರೇಟರ್ ಇದ್ದರೆ ಪುನಃ 7 + 4 ಏನಾಯಿತು? ಇಹ 11. ಯಾವಾಗ ಒಂದು ವ್ಯಾಲ್ಯೂ ಉಳಿಯುತ್ತೆ ನಮಗೆ ಸ್ಟ್ಯಾಕಿಗೆ, ಅದೇ ಏನಾಗಿರುತ್ತೆ ನಮಗೆ? ಆನ್ಸರ್ ಆಗಿರುತ್ತೆ. 11 ಇಸ್ ದ ಆನ್ಸರ್. ಸಪೋಸ್ ಇನ್ನೂ ಆಪರಾಂಡ್ಸ್ ಇದೆ, ಎಕ್ಸ್ಪ್ರೆಷನ್ ಏನೂ ಇಲ್ಲ, ಸಾಲ್ವ್ ಆಗಿಲ್ಲ, ಒಂದು ವ್ಯಾಲ್ಯೂ ಉಳ್ಕೊಂಡಿಲ್ಲ ನಮಗೆ ಅಂತ ಹೇಳಿದ್ರೆ ದಟ್ ಈಸ್ ಇನ್ವ್ಯಾಲಿಡ್ ಎಕ್ಸ್ಪ್ರೆಷನ್. ಏನಂತ ಬರಿಬೇಕು ನಾವು? ಇನ್ವ್ಯಾಲಿಡ್ ಎಕ್ಸ್ಪ್ರೆಷನ್ ಅಂತ ಬರಿಬೇಕು. ಫೈನಲ್ ಆಗಿ ನಮಗೆ ಸ್ಟ್ಯಾಕಲ್ಲಿ ಏನು ವ್ಯಾಲ್ಯೂ ಇರಬೇಕು? ಒಂದು ವ್ಯಾಲ್ಯೂ ಇರಬೇಕು. ದಟ್ ಈಸ್ ವಿ ಗಾಟ್ 11. ಅರ್ಥ ಆಯ್ತಾ? ಇನ್ನೊಂದು ಸತಿ ಬೇಕಾದರೆ ವಿ ಆರ್ ಗೋಯಿಂಗ್ ಟು ರಿಪೀಟ್ ಇಟ್. We are going to repeat it. Where is the pointer? Changing color a problem. See, ಫಸ್ಟ್ ನಮಗೆ ಎಕ್ಸ್ಪ್ರೆಷನ್ ಅಲ್ಲಿ ಏನಿದೆ? ನಮಗೆ ಎಕ್ಸ್ಪ್ರೆಷನ್ ಇದೆ. ಯಾವ ಎಕ್ಸ್ಪ್ರೆಷನ್ ಇದೆ? 7 8 2 ಇಂಟು 4 ಡಿವೈಡ್ ಪ್ಲಸ್. ಇವಾಗ ಯಾವಾಗ ನಮಗೆ ಎಕ್ಸ್ಪ್ರೆಷನ್ ಅಲ್ಲಿ ಆಪರಾಂಡ್ಸ್ ಇರುತ್ತೆ, ಆಪರಾಂಡ್ಸ್ನ ನಾವೇನು ಮಾಡಬೇಕು? ಸ್ಟ್ಯಾಕ್ ಒಳಗಡೆ ಪುಷ್ ಮಾಡಬೇಕು. ಯಾವಾಗ ನಮಗೆ ಆಪರೇಟರ್ ಸಿಗುತ್ತೆ, ಆಪರೇಟರ್ ಸಿಕ್ಕಿದಾಗ 2 ಯಾವುದು ಟಾಪಲ್ಲಿ ಇರುತ್ತೆ ಸ್ಟ್ಯಾಕ್ದು, ಅದನ್ನು ನಾವೇನು ಮಾಡಬೇಕು? ರಿಮೂವ್ ಮಾಡಿ ಪಾಪ್ ಮಾಡಿ ಅದರಲ್ಲಿ ಯಾವ ಆಪರೇಟರ್ ಇರುತ್ತೆ ಆ ಆಪರೇಟರ್ದು ಆಪರೇಷನ್ಸ್ನ ನಾವೇನು ಮಾಡಬೇಕು? ಪರ್ಫಾರ್ಮ್ ಮಾಡಬೇಕು. ಪುನಃ ಆಪರಾಂಡ್ ಬಂದರೆ ವ್ಯಾಲ್ಯೂಸ್ನ ಏನು ಮಾಡಬೇಕು ನಾವು? ಪುಷ್ ಮಾಡಬೇಕು. ಆಪರೇಟರ್ ಬಂದರೆ ಏನು ಮಾಡಬೇಕು? ಆಪರೇಷನ್ನ ಪರ್ಫಾರ್ಮ್ ಮಾಡಬೇಕು. ಅದೇ ಥರ ನಮಗೆ ಲಾಸ್ಟಲ್ಲಿ ಫೈನಲ್ ಆಗಿ ಏನು ಆನ್ಸರ್ ಇರಬೇಕು ನಮಗೆ? ಸಿಂಗಲ್ ಡಿಜಿಟ್ ವ್ಯಾಲ್ಯೂ. ಸಿಂಗಲ್ ಡಿಜಿಟ್ ಅಂದರೆ ನಾಟ್ 1 2 3 ಅಲ್ಲ, ಸಿಂಗಲ್ ವ್ಯಾಲ್ಯೂ ಇದ್ದರೆ ದಟ್ ಈಸ್ ಫೈನಲ್ ಆನ್ಸರ್. ಏನಾದರೂ ನಮಗೆ ಸಿಂಗಲ್ ವ್ಯಾಲ್ಯೂ ಬಂದಿಲ್ಲ ಅಂತ ಹೇಳಿದರೆ ಎಕ್ಸ್ಪ್ರೆಷನ್ ಏನಾಗಿರುತ್ತೆ? ಅದು ಇನ್ವ್ಯಾಲಿಡ್ ಆಗಿರುತ್ತೆ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸಿ ಅನದರ್ ಎಕ್ಸ್ಪ್ರೆಷನ್. ಇನ್ನೊಂದು ಎಕ್ಸ್ಪ್ರೆಷನ್ ನೋಡೋದ, ಆಮೇಲೆ ನಿಮಗೆ ಅರ್ಥ ಆಗುತ್ತೆ ಹೌ ಟು ಸಾಲ್ವ್ ಆರ್ ಇವ್ಯಾಲ್ಯೂಯೇಟ್ ಆನ್ ಎಕ್ಸ್ಪ್ರೆಷನ್. ಇನ್ನೊಂದು ಎಕ್ಸ್ಪ್ರೆಷನ್ ಇದೆ ನಮಗೆ. ಈ ಎಕ್ಸ್ಪ್ರೆಷನ್ ಅಲ್ಲಿ ಏನು ವ್ಯಾಲ್ಯೂ ಇದೆ? 2 3 5 6 7 1 ಎಕ್ಸ್. ಎಕ್ಸ್ ಅಂದರೆ ದಿಸ್ ಈಸ್ ಇಂಟು. ಇದರ ಅರ್ಥ ಏನು? ಇಂಟು ಅಂತ. ವಿ ವಿಲ್ ಟೇಕ್ ಅ ಸ್ಟ್ಯಾಕ್. ನೀವೇ ಒಂದ್ಸತಿ ಪ್ರಾಕ್ಟೀಸ್ ಮಾಡಿ. ಫಸ್ಟು ನಾವೇನು ತಗೋತೀವಿ? ಸ್ಟ್ಯಾಕ್ನ ತಗೋತೀವಿ. ಫಸ್ಟ್ ಎಕ್ಸ್ಪ್ರೆಷನಲ್ಲಿ ನಮಗೆ ಏನಿದೆ? 2 ಅಂತಿದೆ. 2 ಏನಿದೆ? ಆಪರೆಂಡ್. ಆಪರೆಂಡ್ನ ನಾವೇನು ಮಾಡಬೇಕು? ಪುಷ್ ಮಾಡಬೇಕು. ಈವನ್ ಇಫ್ ಯು ವಾಂಟ್ ಎಂಟಿ ಸ್ಟ್ಯಾಕ್, ಸ್ಟಾರ್ಟಿಂಗ್ ಫಸ್ಟ್ ಸ್ಟೆಪಲ್ಲಿ ಎಂಟಿ ಸ್ಟ್ಯಾಕ್ನು ನೀವು ಇಟ್ಕೋಬೋದು. ಅದಾದಮೇಲೆ ಯಾವ ವ್ಯಾಲ್ಯೂನ ಆ್ಯಡ್ ಮಾಡಿದ್ದೀವಿ ನಾವು? 2ನ ಏನು ಮಾಡಿದ್ದೀವಿ? ಸ್ಟ್ಯಾಕ್ ಒಳಗಡೆ ಪುಷ್ ಮಾಡಿದ್ದೀವಿ. ಅದಾದಮೇಲೆ ನೆಕ್ಸ್ಟ್ ವ್ಯಾಲ್ಯೂ ಏನಿದೆ ನಮಗೆ? 2 ಆದಮೇಲೆ ಸ್ಟ್ಯಾಕ್ ಎಕ್ಸ್ಪ್ರೆಷನಲ್ಲಿ 3 ಇದೆ. 3 ಏನಿದೆ? ಆಪರೆಂಡ್. ಆಪರೆಂಡ್ ಆಗಿದ್ರೆ ನಾವೇನು ಮಾಡಬೇಕು? ಸ್ಟ್ಯಾಕ್ ಒಳಗಡೆ ಪುಷ್ ಮಾಡಬೇಕು. ಅದಾದಮೇಲೆ ವಾಟ್ ವಿ ಹ್ಯಾವ್ ಹಿಯರ್? ಸ್ಟ್ಯಾಕಲ್ಲಿ ಏನಿದೆ ನಮಗೆ? ನೆಕ್ಸ್ಟ್ ಏನಿದೆ ನಮಗೆ? 1 ಪ್ಲಸ್ ಇದೆ. ಪ್ಲಸ್ ಏನಿದೆ? ಆಪರೇಟರ್. ಯಾವಾಗ ನಮಗೆ ಆಪರೇಟರ್ ಬರುತ್ತೆ ಅವಾಗ ಏನು ಮಾಡ್ಬೇಕು ನಾವು? ಪ್ಲಸ್ ಆಪರೇಷನ್ನ ಪರ್ಫಾರ್ಮ್ ಮಾಡಬೇಕು. ಯಾವುದು? 2 ಮತ್ತು 3. 2 + 3 ಎಷ್ಟಾಯಿತು? 5 ಆಯಿತು. ಇವಾಗ ಸ್ಟ್ಯಾಕ್ ಒಳಗಡೆ 5ನ ನಾವೇನು ಮಾಡಿದ್ದೀವಿ? ಪುಷ್ ಮಾಡಿದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಏನಿದೆ ನಮಗೆ ಎಕ್ಸ್ಪ್ರೆಷನಲ್ಲಿ? ಪುನಃ 5 ಇದೆ. ಆಲ್ರೆಡಿ ನಮಗೆ ಸ್ಟ್ಯಾಕಲ್ಲಿ ಏನಿದೆ ನಮಗೆ?
5 ಇದೆ. ಅದ್ರ ಮೇಲೆ ಯಾವುದನ್ನ ಆ್ಯಡ್ ಮಾಡ್ತಾ ಇದ್ದೀವಿ ನಾವು 5. ನೆಕ್ಸ್ಟ್ ವಾಟ್ ವಿ ಹ್ಯಾವ್ 6. ಅದೇ ಥರ ಪ್ರತಿಯೊಂದು ಸ್ಟೆಪ್ಸಲ್ಲೂ ನಾವೇನು ಮಾಡ್ತಾ ಇದ್ದೀವಿ ಆ್ಯಡ್ ಮಾಡ್ತಾ ಇದ್ದೀವಿ. 7 ತನಕ ಆ್ಯಡ್ ಮಾಡಾದ್ಮೇಲೆ ನೆಕ್ಸ್ಟ್ ಏನಿದೆ ನಮಗೆ ಮೈನಸ್ ಇದೆ. ಮೈನಸ್ನ ನಾವೇನು ಮಾಡ್ತೀವಿ 2 ಟಾಪ್ ಎಲಿಮೆಂಟ್ಸಲ್ಲಿ ಪರ್ಫಾರ್ಮ್ ಮಾಡ್ತೀವಿ. 7 ಮೈನಸ್ 6 ಎಷ್ಟಾಯಿತು ನಮಗೆ 1 ಆಯಿತು. 1 ಆಗಿದ್ದಾಗ ಇವಾಗ ಸ್ಟ್ಯಾಕಲ್ಲಿ ಬಾಟಮಲ್ಲಿ ಆಲ್ರೆಡಿ ನಮಗೇನಿದೆ 5 ಇದೆ. ನೆಕ್ಸ್ಟ್ ಏನಿದೆ 5 ಇದೆ. 7 ಮೈನಸ್ 6 ಏನಾಯಿತು 1 ಆಯಿತು. 1 ಆದಮೇಲೆ ಪುನಃ ಏನಿದೆ ನಮಗಿಲ್ಲಿ ಆಪರ್ಯಾಂಡ್ ಇದೆ. ಆಪರ್ಯಾಂಡ್ ಇದೆ ಅಂತ ಹೇಳಿದ್ರೆ ಸ್ಟ್ಯಾಕ್ ಒಳಗಡೆ ಪುನಃ ಯಾವ ವ್ಯಾಲ್ಯೂನ ಪುಷ್ ಮಾಡ್ಬೇಕು ನಾವು 5 ಇದೆ 5 ಇದೆ ಆಲ್ರೆಡಿ 1 ಇದೆ. ನೆಕ್ಸ್ಟ್ ಪುನಃ ಏನಿದೆ ನಮಗೆ 1 1 ನಾವೇನು ಮಾಡ್ತೀವಿ ಪುಷ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಏನಿದೆ ನಮಗೆ ಆಪರೇಟರ್ ಇದೆ. ಆಪರೇಟರ್ನ ಯಾವುದಕ್ಕೆ ಪ್ಲಸ್ ಮಾಡ್ತೀವಿ ನಾವು 1 ಪ್ಲಸ್ 1 ಆಯಿತು. ಆಲ್ರೆಡಿ ನಮಗೆ ಸ್ಟ್ಯಾಕಲ್ಲಿ ಏನಿದೆ 5 ಇದೆ 5 ಇದೆ 1 ಪ್ಲಸ್ 1 ಏನಾಯಿತು 2 ಆಯಿತು. ನೆಕ್ಸ್ಟ್ ಏನಾಯಿತು ನಮಗೆ ನೆಕ್ಸ್ಟ್ ಪುನಃ ಏನಿದೆ ನಮಗೆ ಆಪರೇಟರ್ ಇದೆ. ಯಾವ ಆಪರೇಟರ್ ಇದೆ ಇಂಟು ಆಪರೇಟರ್ ಇದೆ. ಯಾವುದಕ್ಕೆ ಇಂಟು ಆಪರೇಟರ್ ಪರ್ಫಾರ್ಮ್ ಮಾಡುತ್ತೆ 2 ಟಾಪ್ ವ್ಯಾಲ್ಯೂಸಿಗೆ ಇಂಟು ಆಪರೇಟರ್ ಏನಾಗುತ್ತೆ ಪರ್ಫಾರ್ಮ್ ಮಾಡುತ್ತೆ. ನಾವು ವಿ ಹ್ಯಾವ್ ಆಲ್ರೆಡಿ ಬಾಟಮಲ್ಲಿ ಏನಿದೆ ನಮಗೆ 5 ಇದೆ. ಇವಾಗ 2 ಇಂಟು 5 ಇದೇನಾಯಿತು 2 ಇಂಟು 5 10 ಆಯಿತು. ಇವಾಗ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಇಲ್ಲಿ ನೋಡಿ ಯಾವುದಾದ್ರೂ ಆಪರೇಟರ್ ಇದೆಯಾ ಇಲ್ಲಿ ಆಪರೇಟರ್ ಯಾವುದು ಇಲ್ಲ. ಸೊ ನಮಗೆ ಸ್ಟ್ಯಾಕಲ್ಲಿ ಎಕ್ಸ್ಪ್ರೆಷನ್ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ಬಾಟಮಲ್ಲಿ ಎಷ್ಟು ವ್ಯಾಲ್ಯೂಸ್ ಇರಬೇಕು 1 ವ್ಯಾಲ್ಯೂ ಇರಬೇಕು. ಹಾಗಾದರೆ ಇಲ್ಲಿ ಸ್ಟ್ಯಾಕಲ್ಲಿ ಎಷ್ಟು ವ್ಯಾಲ್ಯೂಸ್ ಉಳ್ಕೊಂಡಿದೆ 2 ವ್ಯಾಲ್ಯೂಸ್ ಉಳ್ಕೊಂಡಿದೆ. ಹಾಗಾದರೆ ಎಕ್ಸ್ಪ್ರೆಷನ್ ಏನಾಯ್ತು ಇದು ಇನ್ವ್ಯಾಲಿಡ್ ಎಕ್ಸ್ಪ್ರೆಷನ್ ಆಯಿತು. ಈ ಎಕ್ಸ್ಪ್ರೆಷನ್ ಏನಾಯಿತು ಇನ್ವ್ಯಾಲಿಡ್ ಎಕ್ಸ್ಪ್ರೆಷನ್ ಆಯಿತು. ನಾವು ಸ್ಟ್ಯಾಕಲ್ಲಿ ಲಾಸ್ಟಲ್ಲಿ ಒಂದು ವ್ಯಾಲ್ಯೂ ಬಂದರೆ ದಟ್ ಮೀನ್ಸ್ ಸ್ಟ್ಯಾಕ್ದು ಎಕ್ಸ್ಪ್ರೆಷನ್ದು ವ್ಯಾಲ್ಯೂ ಇವ್ಯಾಲ್ಯೂಯೇಟ್ ಆಗಿದೆ ಅಂತ. ಎಲ್ಲ ವ್ಯಾಲ್ಯೂಸ್ ಬಂದರೆ ಎಕ್ಸ್ಪ್ರೆಷನ್ ಏನಾಗಿದೆ ಇನ್ವ್ಯಾಲಿಡ್ ಎಕ್ಸ್ಪ್ರೆಷನ್ ಅಂತ ನಾವು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ವಿ ವಿಲ್ ಸಿ ಅನದರ್ ಎಕ್ಸಾಂಪಲ್. ಈ ಥರ ವ್ಯಾಲ್ಯೂ ಕೊಟ್ಟಿದ್ದಾರೆ ನಮಗೆ. A value is 3, B is equal to 5, C is equal to 1, D is equal to 4. ವ್ಯಾಲ್ಯೂಸ್ ಕೊಟ್ಟು ನಮಗೆ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ನೀವೇ ಸಾಲ್ವ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ನಮಗೆ ಯಾವುದಿದೆ ಎಂಟಿ ಸ್ಟ್ಯಾಕ್ ಇದೆ. ಎಂಟಿ ಸ್ಟ್ಯಾಕ್ ಆದಮೇಲೆ ಯಾವುದನ್ನ ಪುಷ್ ಮಾಡಬೇಕು ನಾವು ಎನ ಪುಷ್ ಮಾಡಬೇಕು. ಎ ವ್ಯಾಲ್ಯೂ ಏನಿದೆ 3ನ ನಾವೇನು ಮಾಡ್ತಾ ಇದ್ದೀವಿ ಪುಷ್ ಮಾಡ್ತಾ ಇದ್ದೀವಿ. ಅಗೇನ್ ನೆಕ್ಸ್ಟ್ ಸ್ಟೆಪ್ ವಿ ಹ್ಯಾವ್ ಆಲ್ರೆಡಿ ಸ್ಟ್ಯಾಕಲ್ಲಿ ಏನಿದೆ ನಮಗೆ 3 ಇದೆ. 3 ಆದಮೇಲೆ ಎಕ್ಸ್ಪ್ರೆಷನಲ್ಲಿ ಏನಿದೆ ನಮಗೆ ಬಿ ಇದೆ. ಬಿ ವ್ಯಾಲ್ಯೂ ಏನು 5ನ ನಾವೇನು ಮಾಡ್ತಾ ಇದ್ದೀವಿ ಪುಷ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ನಮಗೇನಿದೆ ಆಪರೇಟರ್ ಇದೆ. ಆಪರೇಟರ್ ಇದ್ದರೆ ನಾವೇನು ಮಾಡ್ತಾ ಇದ್ದೀವಿ ಯಾವ ಆಪರೇಟರ್ ಪ್ಲಸ್ 5 ಪ್ಲಸ್ 3 ಪ್ಲಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ವಿ ಗಾಟ್ ದ ವ್ಯಾಲ್ಯೂ 5 ಪ್ಲಸ್ 3 ಏನಾಯಿತು 8 ಆಯಿತು. ಅದಾದಮೇಲೆ ಎಕ್ಸ್ಪ್ರೆಷನಲ್ಲಿ ಏನಿದೆ ನಮಗೆ ಪ್ರತಿಯೊಂದು ಸ್ಟ್ಯಾಕಲ್ಲಿ ವ್ಯಾಲ್ಯೂಸ್ನ ಪುಷ್ ಮಾಡಾದ್ಮೇಲೆ ನಾವು ಎಕ್ಸ್ಪ್ರೆಷನ್ನ ನಾವೇನು ಮಾಡಬೇಕು ಚೆಕ್ ಮಾಡಬೇಕು. ಆಪರ್ಯಾಂಡ್ ಇದ್ದರೆ ಪುಷ್ ಮಾಡಬೇಕು, ಆಪರೇಟರ್ ಇದ್ದರೆ ಕ್ಯಾಲ್ಕುಲೇಷನ್ ಮಾಡಬೇಕು. ಸಿಂಪಲ್. ನೆಕ್ಸ್ಟ್ ವಿ ಹ್ಯಾವ್ ಸಿ. ಸಿದು ವ್ಯಾಲ್ಯೂ ಏನು 1. ಸಿ ವ್ಯಾಲ್ಯೂ ಏನಾಯಿತು 1 ಆಯಿತು. ಅದಾದಮೇಲೆ ಏನಿದೆ ನಮಗೆ ಎಕ್ಸ್ಪ್ರೆಷನಲ್ಲಿ ಇಂಟು ಇದೆ. ಇವಾಗ ನಾವೇನು ಮಾಡ್ತಾ ಇದ್ದೀವಿ ಇದಕ್ಕೆ ಮತ್ತು ಇದಕ್ಕೆ ಇಂಟು ಮಾಡ್ತಾ ಇದ್ದೀವಿ. ನಾವು ವಿ ಗಾಟ್ 8 ಇಂಟು 1 ಈಸ್ 8. ಫೈನಲ್ ನಮಗೆ ಎಷ್ಟು ವ್ಯಾಲ್ಯೂ ಸಿಕ್ಕಿದೆ 1 ವ್ಯಾಲ್ಯೂ ಸಿಕ್ಕಿದೆ. ದೆನ್ ಈ ವ್ಯಾಲ್ಯೂನ ನಾವೇನು ಮಾಡ್ತೀವಿ ಪಾಪ್ ಮಾಡ್ತೀವಿ. ನೋ ದ ಆನ್ಸರ್ ಆಫ್ ದಿಸ್ ಎಕ್ಸ್ಪ್ರೆಷನ್ ಈಸ್ 8. ಇಷ್ಟೇ. ಇದೇ ಥರ ನಾವೇನು ಮಾಡ್ತೀವಿ ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸ್ಪ್ರೆಷನ್ ತೊಗೊಂಡ್ರೆ ನಾವು AB plus C into D divide. AB plus C into D divide. ಇದನ್ನು ಹೇಗೆ ಮಾಡ್ತೀರಾ ನಾನು ಸಿಂಪಲ್ ಆಗಿ ಮಾಡ್ಬಿಡ್ತೀನಿ ನೋಡಿ. ಫಸ್ಟ್ ನಮಗೆ ಏನಿದೆ ಎ ಇದೆ. ಎ ವ್ಯಾಲ್ಯೂ ಏನು 3, ಬಿ ವ್ಯಾಲ್ಯೂ ಏನು 5, ಸಿ ವ್ಯಾಲ್ಯೂ ಏನು 1, ಡಿ ವ್ಯಾಲ್ಯೂ ಏನಿದೆ 4. ಫಸ್ಟ್ ಸ್ಟ್ಯಾಕ್ ಒಳಗಡೆ ಯಾವ್ದು ಪುಷ್ ಮಾಡ್ತಾ ಇದ್ದೀವಿ 3. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟ್ಯಾಕಲ್ಲಿ ಏನು ಮಾಡ್ತಾ ಇದ್ದೀವಿ 3 ಆಲ್ರೆಡಿ ಇದೆ. 5ನ ನಾವೇನು ಮಾಡ್ತಾ ಇದ್ದೀವಿ ಪುಷ್ ಮಾಡ್ತಾ ಇದ್ದೀವಿ. 2 ವ್ಯಾಲ್ಯೂಸ್ ಏನಾಯಿತು ಪುಷ್ ಆಯಿತು. ನೆಕ್ಸ್ಟ್ ಏನಿದೆ ನಮಗೆ ಪ್ಲಸ್ ಇದೆ. ಪ್ಲಸ್ ಇರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ ಇದೆರಡನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ವಿ ಗಾಟ್ ನಾವು 8. ಏನು ಸಿಕ್ತು ನಮಗೆ 8 ಸಿಕ್ತು. ಅದಾದಮೇಲೆ ನೆಕ್ಸ್ಟ್ ಏನಿದೆ ನಮಗೆ ಸಿನ ನಾವೇನು ಮಾಡ್ತಾ ಇದ್ದೀವಿ ಪುಷ್. ಸಿದು ವ್ಯಾಲ್ಯೂ ಏನು 1. ಅದಾದಮೇಲೆ ಏನಿದೆ ನಮಗೆ ಆಪರೇಟರ್ ಇದೆ. ಆಪರೇಟರ್ ಅಂದರೆ ನಾವೇನು ಮಾಡ್ತಾ ಇದ್ದೀವಿ ಪಾಪ್ ಮಾಡಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. 8 ಇಂಟು 1 ಏನಾಯಿತು 8 ಆಯಿತು. ನೆಕ್ಸ್ಟ್ ಏನಿದೆ ಆಪರೇಟರ್ ಇದೆ. ಆಪರ್ಯಾಂಡ್ ಇದೆ. ಆಪರ್ಯಾಂಡ್ದು ವ್ಯಾಲ್ಯೂ ಏನು 4 ಆಯಿತು. ಇವಾಗ 4ನ ಏನು ಮಾಡಿದ್ವಿ ಪುಷ್ ಮಾಡಿದ್ವಿ. ನೆಕ್ಸ್ಟ್ ಏನಿದೆ ನಮಗೆ ಆಪರೇಟರ್ ಇದೆ. 4 ಡಿವೈಡೆಡ್ ಬೈ 8 ನಮಗೆ ಆನ್ಸರ್ ಏನು ಸಿಕ್ತು 2. ದಿಸ್ ಇಸ್ ದ ಫೈನಲ್ ಆನ್ಸರ್. ಆನ್ಸರ್ ಈಸ್ 2. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ಹೌ ಟು ಇವ್ಯಾಲ್ಯೂಯೇಟ್ ಆ್ಯಂಡ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಯೂಸಿಂಗ್ ಸ್ಟ್ಯಾಕ್ನ ಯೂಸ್ ಮಾಡ್ಕೊಂಡು ನಾವು ಯಾವ ಥರ
ಎಕ್ಸ್ಪ್ರೆಷನ್ನ ಇವ್ಯಾಲ್ಯೂಯೇಟ್ ಮಾಡ್ತೀವಿ ಅಂತ ಇದನ್ನ ಪ್ರಾಪರ್ ಆಗಿ ನೀವು ಕಲ್ತ್ಕೊಂಡಿದ್ರೆ ಅಲ್ಗಾರಿದಮ್ನು ಕಲಿಯಕ್ಕೆ ನಮಗೆ ಈಸಿ ಆಗತ್ತೆ. ಏನು ಸ್ಟೆಪ್ಸ್ ನಾವು ಮಾಡಿದೀವಿ ಫಸ್ಟ್ ಆಪರಾಂಡ್ ಇದ್ರೆ ನಾವೇನ್ ಮಾಡ್ತೀವಿ ಪುಷ್ ಮಾಡ್ತೀವಿ. ಆಪರೇಟರ್ ಬಂದಾಗ ಏನ್ ಮಾಡ್ತೀವಿ ಏನು ವ್ಯಾಲ್ಯೂಸ್ ಇರುತ್ತೆ ಸ್ಟ್ಯಾಕ್ ಅಲ್ಲಿ 2 ವ್ಯಾಲ್ಯೂಸ್ನ ಪಾಪ್ ಮಾಡಿ ಅದಕ್ಕೆ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡಿ ಪುನಃ ಏನ್ ಮಾಡ್ತಾ ಇದೀವಿ ನಾವು ಪುಷ್ ಮಾಡ್ತಾ ಇದೀವಿ. ಇದೇ ಅಲ್ಗಾರಿದಮ್ ಅಲ್ಲೂ ಇರೋದು. ಪ್ರಾಬ್ಲಮ್ ಮಾಡೋದು ಈಸಿ ಆಗಿದ್ರೆ ನಿಮಗೆ ಅಲ್ಗಾರಿದಮ್ ಕಲಿಯೋದು ಏನಾಗಿರುತ್ತೆ ಈಸಿ ಆಗಿರುತ್ತೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. In the next video, we are going to learn the algorithm, how to evaluate an postfix expression. ಯಾವ ತರ postfix expression ನಾವು evaluate ಮಾಡ್ತೀವಿ ಅಂತ algorithm ನೋಡೋಣ. Thank you.